ಸೊ ನಾವೇನಿದೆಯೋ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಡೈರೆಕ್ಟ್ಲಿ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ವಿಲ್ ಟ್ರೈ ಔಟ್. ಈಗ ನಾವು ಜೋಗಿ ನಾವು ಮಾಡುವಾಗ 20 ವರ್ಷ ಅವಾಗ ಆಡಿಯೋ ಕಂಪ್ನಿ ನಮ್ಮದು. ಸೊ ಜೋಗಿ ನಾನು ಮಾಡುವಾಗೇನೆ ಅಷ್ಟು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮ್ಯೂಸಿಕ್ ಹೆಂಗಿರಬೇಕು, ಮಾರ್ಕೆಟಿಂಗ್ ಹೆಂಗಿರಬೇಕು, ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ. ಜೊತೆಗೆ ಪ್ರೇಮ ಎಲ್ಲ ಇದಿತ್ತು ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್. ಸೊ ಈಗ ಇದು ನಾನು ಗಾರ್ಗ ಮಾಡ್ತಿರೋದು ನನ್ನ ಮಗನ ಲಾಂಚ್ಗೆ. ಸೊ ನಾನು ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾವು ಫಸ್ಟ್ ಒಂದು 2020 ನಾವು ಶುರು ಮಾಡಿದ್ದು. ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಆಡಿಯೋಯಿಂದನೇ ಇದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫಾರ್ ಅಸ್ ಟು ಡೂ ದಿಸ್. ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ, ಹೋಗಿ ಮಾಡ್ಕೊಂಡು ನನ್ನ ತಕ್ಷಣ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು. ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಾವು ನಮ್ಮ ಹೀರೋನು ಮೂರು ಇದು ಸೆಟಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ರೆಡಿ ಮುಂದೆ ಇದು ಮಾಡ್ತಾ ಇದ್ವಿ. ನೆನ್ನೆ ಆಲ್ರೆಡಿ ರಿಲೀಸ್ ಆಗಿದೆ, ವೆರಿ ಗುಡ್ ರೆಸ್ಪಾನ್ಸ್. ತೆಲುಗುಗೂ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಹವ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಕಾನ್ಸೆಪ್ಟ್ ಹೆಂಗೆ ಈಗ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡ್ಬಿಡ್ಬೋಯಿತ್ತು. ಅದರಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020 ನಿಮಗೆ ಗೊತ್ತಾದ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದು. ಅದನ್ನೆಲ್ಲ ಮಾಡಿಕೊಂಡು ಸೊ ಒಂದು ಲೊಕೇಶನ್ಸ್ ಅಲ್ಲ, ಆತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಡು ಫಿಲ್ಮ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ, ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಹಾಕ್ತೀವಿ. ಅವ್ರ ಡೇಟ್ಸು ಅವ್ರಿದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಇಟ್ ಹಸ್ ಕಮ್ ಔಟ್. ಎಲ್ರಿಗೂ ಎತ್ತೋರು ಹೇಳೋದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ಮಾಡಿಲ್ಲ ಪಿಕ್ಚರ್ನ ಕಷ್ಟಪಟ್ಟು ಯಾವ ಥರ ಬೇಕು. ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಅದು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ತೀರೋ ಹಂಗೆ ಹೇಳಿ ಮಾಡಿಕೊಟ್ಟು ಇದು ಮಾಡಿಕೊಟ್ಟು ಎಲ್ಲೆಲ್ಲಿ ಉಳಿಸ್ಬೇಕು, ಹಿಂಗೆ ಮಾಡ್ಬೇಕು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿರೋದು. ಇದು ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಥರ ರಿಲೇಷನ್ಸ್ ಅಲ್ಲ ನಂದು ಶಶಿದು. ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋಗೆ ಹೆಂಗೆ ಬಂದೋ ಇವಾಗಲೂ ಹಂಗೆ ಇದ್ದಾನೆ, ಒಂಚೂರು ಚೇಂಜ್ ಆಗಲ್ಲ. ಸರ್ ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ದೀನಿ ಸರ್. ಅವ್ರ ಹತ್ರನೇ ಎಲ್ಲ ಬರುತ್ತೆ ನಮ್ದೆಲ್ಲ ಕಂಪ್ಲೀಟ್. ಮರ್ಜಾಡಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಒಂದು ಡೀಲ್ ಆಯಿತು, ಅ ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲಾನು. ಬಟ್ ಅದಕ್ಕೆಲ್ಲ ಏನಿದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್ ವಿತ್ ನಾವೀಗ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ, ಅದಿದ್ದೇ ಇರುತ್ತೆ. ಜಂಗ್ಲಿ ಇಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್. ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ, ಪಬ್ಲಿಸಿಟೀಸ್ ಎಲ್ಲ ಇವಾಗ. ಜೋಗಿ ಟೈಮ್ ಬಿಟ್ಟರು ಮನೆ 4 ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಆಲ್ ದ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗಿರೋದೇ ಡಿಜಿಟಲ್. ಇದು ನಂಗೆ 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಲ್ಲ. ಆಮೇಲೆ ನಾವು ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಇದಾಗಲಿ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆ ನೋಡ್ಕೊಂಡು ನಾವು ಮಾಡಬೇಕಲ್ಲ. ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು, ಆವಾಗ ಹೆಂಗಿತ್ತು ಆವಾಗ. ಈಗ ಬೇರೆ ಥರನೇ ಇದೆ ಎಲ್ಲ ಇದು ಟ್ರೆಂಡ್. ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇರೋದು ನೋಡ್ಕೊಳ್ಳೋದಕ್ಕೆ. ಅದ್ರಲ್ಲಿ ನಮ್ಮ ಇದರಿಗೆ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ. ನನ್ನ ಮಗ ಒಂದು ನೋಡ್ಕೊತಾನೆ, ನಮ್ಮ ಡೈರೆಕ್ಟ್ರ್ ಒಂದು ನೋಡ್ಕೊತಾರೆ, ನಾನು ಒಂದು ನೋಡ್ಕೊತೀನಿ. ನನ್ನ ಯಾವುದು ಹೋಲ್ಡ್ ಇದೆ ಅದನ್ನ ನಾನು ನೋಡ್ಕೊತಾ ಇದ್ದೀನಿ.
ಸೊ ಎಲ್ಲ ಅದೇ ಥರ ಅಂತಂದ್ರೆ ಅಲ್ಲ, ಪಿಕ್ಚರ್ ಒಂದು ಲೆವೆಲ್ ಬೇರೆ ಥರನೇ ಇದೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ ಬೇರೆ, ರೀಚ್ ಆಗಿದ್ದ ಬಡ್ಜೆಟ್ ಬೇರೆ. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಏನು ಬಡ್ಜೆಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಮಾಡ್ತೀವಿ, ಡೇಟ್ ಅನೌನ್ಸ್ ಮಾಡುವಾಗ ಅದನ್ನು ರಿಲೀಸ್ ಮಾಡಿ ತೋರಿಸ್ತೀವಿ. ಸರ್ ಟೋಟ್ಲಿ ಕಂಪ್ಲೀಟೆಡ್, ಸೆನ್ಸರ್ ರೆಡಿ ಆಗ್ತಾಯಿದೆ ಹೋಗೋದಕ್ಕೆ. ಸರ್ ಮೋಸ್ಟ್ ಪ್ರಾಬ್ಲಿ ಈ ಜನವರಿ ಫೆಬ್ರವರಿಲಿ ಬಂದ್ಬಿಡ್ತೀವಿ ಸರ್. ಎಕ್ಸಾಕ್ಟಾಗಿ ವಿಲ್ ಸಿ ದ ಡೇಟ್ಸ್, ಯಾವುದು ಕ್ಲಾಶ್ ಬೇಡ ಅಂತ. ದೊಡ್ಡ ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ರಿಲೀಸ್ ಎಲ್ಲ ನಮ್ಗೆ ಹೆಂಗೋ ನಮ್ಮ ಎನ್ ಕುಮಾರ್ ಅವಾಗಿಂದ ನಮ್ಗೆ ಇದ್ದಾರೆ, ನಮ್ದವ್ರದ್ದು ಬೇರೆ ರಿಲೇಷನ್ಸು. ಸೊ ಅವ್ರ ಜೊತೆಗೆ ಅವ್ರ ಥ್ರೂನೇ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಈಸ್ ರಿಲೀಸಿಂಗ್ ದ ಫಿಲ್ಮ್. ಸಾಂಗ್ ಓಕೆ ಬಸ್. ಒಂದು ನಿಮಿಷ. ಒಬ್ರು ಪ್ರೊಡ್ಯೂಸರ್, ಒಬ್ರು ಡೈರೆಕ್ಟರ್, ಆ್ಯಕ್ಚುಲಿ ಇಂಪಾಸಿಬಲ್. ರಾಮ್ ಪ್ರಸಾದ್ ಸರ್ ಗೊತ್ತಿರೋರ್ಗೆ ಆ್ಯಕ್ಚುಲಿ ಗೊತ್ತಿರ್ತವ್ರು ಹೆಂಗೆ ಅಂತ ಅಂದ್ಬಿಟ್ಟು. ಸರ್ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಬಿಟ್ಬಿಡಿ. ಅವ್ರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಡಿಸ್ಟ್ ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್. ಸೀರಿಯಸ್ಲಿ 2 ದಿನಕ್ಕೆ ಒಂದು ಶೂಟ್ ಇತ್ತು ಸರ್. ಕೇರಳಕ್ಕೆ ಹೋಗ್ತಾ ಇದ್ವಿ. 2 days ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು. ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಿದ್ದಾರೆ, ನಾನು ಅವ್ರಿದ್ದೆ ಹೋಗ್ತಾ ಇದ್ದೀನಿ. ಡಯಟಲ್ಲಿದ್ದೆ, ತಿಂದಿಲ್ಲ, ತಲೆ ಒಂದು ಸ್ವಲ್ಪ ಹೋಯಿತು. ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ. ಇಲ್ಲಿ ಹೊಡೆದಿದ್ದು ಏಟಿಗೆ ಉಸಿರಾಡೋಕ್ಕಾಗ್ತಲ್ಲ, ಕೆಳಗಡೆ ಬಿದ್ದೀನಿ. 30 ಜನ ತುಂಬವ್ರಲ್ಲಿ. ಇವ್ನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡಿದ್ಬಿಟ್ಟು ಆಟೋ ಒಳಗಡೆ ತಳ್ಬಿಟ್ಟು ನಡಿ ಮನೆಗೆ ಯಾಕೋ ನೋವು, ಹಾಸ್ಪಿಟ್ಲು ಏನಾದರೂ ಆಯಿತು, ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು, ನಡೆಯೋ ಫಸ್ಟು ನಿನ್ನ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಟೀಮ್ ವರ್ಕ್ ಮಾಡಿರೋದು ಸರ್. 2 ಸೇರಿ ಸರ್. ಫಸ್ಟ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್, ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್. ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್. ಅದೇ ಹೇಳಿದ್ನಲ್ಲ ಸರ್, ಇವ್ರ ಜೊತೆ ವರ್ಕ್ ಮಾಡೋದು ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್. ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದರೆ, ಈ ಶೂಟ್ ಮಾಡ್ಬೇಕಾ ಫಸ್ಟ್ ಶೆಡ್ಯೂಲು 68 kg ಇದೆ ಸರ್. ನೀಟಾಗಿ ರೆಡಿ ಮಾಡಿದ್ರು ನಮ್ಮ ಶ್ರೀನಿವಾಸ್ ಗೌಡ ಮಾಸ್ಟ್ರು, ಮಸಲ್ 360. ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗಬೇಕು, 1 ತಿಂಗಳು ಟೈಮ್ ಇದೆ. ಮಗ 85 kgs ಬೇಕು ಮಗ ನೀನು ಅಂತಾನೆ ಸರ್. 2 ತಿಂಗಳಲ್ಲಿ 85 kg. ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ, ತಿರ್ಗಾ ಒಂದು 10 kg ಕಮ್ಮಿ ಮಾಡ್ಬಿಡೋ ಅಂತಾನೆ. ಸೊ ದಿಸ್ ಇಸ್ ದ ಚಾಲೆಂಜ್. ಸಾರಿ ಸರ್. ಹೌದು ಸರ್, ಒಂದು 3 shades ಬರುತ್ತೆ ಸರ್. ಸಬ್ಜೆಕ್ಟ್ ಇವಾಗ ಸ್ಕ್ರಿಪ್ಟ್ ಹೆಂಗಿದೆ ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಟೈಮ್ ತೊಗೊಂಡು ಮಾಡ್ಬೋದು ಸರ್. ಸರ್ ಪಾತ್ರದಲ್ಲಿ ಅದು ಒಂದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್. ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಇಲ್ಲ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತೇನು ಹೇಳಿಲ್ಲ. ಅಂದರೆ 2-3 ಶೇಡ್ ಇದೆ ಸರ್ ಅದರಲ್ಲಿ. ಒಂದು ರೈಟರ್ ಶೇಡ್ ಥರ ಬರುತ್ತೆ, ಇನ್ನೊಂದು ಅಂಡರ್ವರ್ಲ್ಡ್ ಶೇಡ್ ಥರ ಬರುತ್ತೆ. ಸಾರಿ, ಹಾರರ್ ಕ್ರೈಮ್ ಸಬ್ಜೆಕ್ಟ್ ಬರುತ್ತೆ. ಹಾರರ್ ಕ್ರೈಮ್ ಸಬ್ಜೆಕ್ಟ್ ಬರುತ್ತೆ. ಸೊ ಜವಾಬ್ದಾರಿ, ತುಂಬ ದೊಡ್ಡ ಜವಾಬ್ದಾರಿ ಸರ್ ಇದು. ಆಡಿಯೋ ಬರ್ತಾ ಇಲ್ಲ ಅಂತ. ಈಗ ಮಾತಾಡಿ ಸರ್. ಸೊ ಕೇಳಿಸ್ತಿದೆ? ಹಾಂ, ಓಕೆ. ಖಂಡಿತ ಸರ್, ತುಂಬ ದೊಡ್ಡ ಜವಾಬ್ದಾರಿ ಇದು. ಇಟ್ ಇಸ್ ಡೂ ಆರ್ ಡೈ ಅನ್ನೋ ಒಂಥರ ಒಂದು ಸಿಚುವೇಶನ್ ಸರ್. ಚಿತ್ರದಲ್ಲಿ ಐ ಆಮ್ ಅ ರೈಟರ್. ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್. ಓಕೆ. ಅದು ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು ಸರ್ ಅದಕ್ಕೆ. ಸಾರಿ,
ಅದ ಸರ್, ಅದು ಅವರೇ ಆನ್ಸರ್ ಮಾಡಬೇಕು ಸರ್, ಡೈರೆಕ್ಟರ್ ಆನ್ಸರ್ ಮಾಡೋದು ಕರೆಕ್ಟಾಗಿ. ಸರ್ ನಾನು ನೀನಾಸಂ ಸ್ಟೂಡೆಂಟ್ ಸರ್, 2011-12 ಬ್ಯಾಚ್. ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನಿಶ್ ಬಡಗೇರ್ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕಲರಿ ಬೈಟು ಕಲ್ತ್ಕೊಂಡು ಕೇರಳಕ್ಕೆ ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ನಾವು ಬಂದಿರೋದು ಸರ್. ಕೇಳಿಸಿಲ್ಲ ಸರ್. ಸರ್ ಕಲರಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾಲ್ ಆ ಥರದ್ದೇನೂ ಇಲ್ಲ. ಬಟ್ ಏನಂತಂದರೆ ನಾವು ಅದು ಮಾಡುವಾಗ ಅದ್ರಲ್ಲಿ ಕೊಡೋ ಡೆಡಿಕೇಶನ್ ಆಗಲಿ, ಆ ಡೆಡಿಕೇಶನ್ ತುಂಬ ಕಡೆ ಯೂಸ್ ಆಗುತ್ತೆ ಸರ್. ನಾನು ಒಂದು 6 months ಕೇರಳಲ್ಲಿದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇತ್ತು, ಆ ಡೆಡಿಕೇಶನ್ ನನಗೆ ಇಲ್ಲಿ ಹೆಲ್ಪ್ ಆಗ್ತಾಯಿತ್ತು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಆಕ್ಚುಲಿ ಲೈಕ್ 20 ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಐ ವಾಸ್ ಟು ಯಂಗ್ ಅನ್ಸುತ್ತೆ, 5 years ಬಿಫೋರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಗಾ, ಇಟ್ಸ್ ಮೈ ಡೆಬ್ಯೂ. ಇವತ್ತು ಎನ್ ಕುಮಾರ್ ಸರ್ ಆಗ್ಲಿ, ಈಗ ರವಿ ಸರ್ ಆಗ್ಲಿ, ನಾವು ಎಲ್ಲರ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಮಾತುಕತೆಯಲ್ಲಿ ಇದೀವಿ. ಬಟ್ ದಟ್ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ. ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ. ಐ ಹ್ಯಾಡ್ ನೋ ಸ್ಟೋರಿ ಸರ್. ನಾನು MSc ಮುಗಿಸ್ಕೊಂಡು ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಹಂಗಿದೆ ಅಂತ. ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು. ಸೊ ಅದನ್ನ ಫಸ್ಟ್ ಧೈರ್ಯ ಮಾಡಿದ್ದು ರಾಮ್ ಪ್ರಸಾದ್ ಸರ್. ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ. ಮಗ 30 ಲಕ್ಷ ಕೊಡ್ತೀನಿ ಮಗ, ಸಿನಿಮಾ ಮುಗಿಸ್ಕೊ ಬಂದ್ಬಿಡು, ನಾನು ಬರ್ತೀನಿ, ನಂಗೆ ಊಟ ಹಾಕ್ಬಿಡು ಅಂತಾರೆ. ನಾನು ಅದಕ್ಕೆ ನಂಗೆ ಒಂದು ದಿವಸ ಯೋಚನೆ ಮಾಡಿ ಉಲ್ಟಾ ಇಲ್ಲ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ, ನಾನಾದ್ರೆ 30 ಲಕ್ಷ ಖರ್ಚು ಮಾಡ್ತೀನಿ, ನೀವು ಇನ್ನೊಂದು 3 ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ, ನೀವೇ ಮಾಡಿ, ನಿಮ್ಮ ಕೈ ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ. ಸೊ ಅದಾದ್ಮೇಲೆ ಏನಾಯಿತು, ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್. ಸ್ಟ್ರಗಲ್ಸ್ ಈಗ ಸ್ಟಾರ್ ಡೈರೆಕ್ಟರು, ಸ್ಟಾರ್ ಹೀರೋ, ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ. ಇಟ್ಸ್ ಲೈಕ್ ಓಕೆ, ಶೂ ಶಾಟ್ ದುಡ್ಡು ಬರುತ್ತೆ, ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ. ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು. ಈಗ ಅರುಣ್ ಮಗ ಆಗಿರ್ಬೋದು, ಬಟ್ ಇಟ್ಸ್ ಅ ಫ್ರೆಶ್ ಮಾರ್ಕೆಟಲ್ಲಿ ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ. ಹೀರೋದಲ್ಲಿ ಹೋಗ್ತಾ ಇಲ್ಲ ಸರ್, ದಾಡ್ತಾ ಇದೀವಿ ನಾವೆಲ್ಲರೂ. ಬಟ್ ಆ ಟೈಮ್ಲಿ ಒಂದು ಫಂಡ್, ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವ್ರು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಮಾಡ್ಕೊಂಡು ಇಟ್ ಟುಕ್ ಟೈಮ್. ಸೆಟ್ ಹೋಯ್ತು, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ, ಕೋವಿಡ್ ಬಂತು. ಅದಾದಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿನೇ ಬಿದ್ದೋಯ್ತು, ಸಿನಿಮಾನೇ ಹೋಗಲ್ಲ, ಅಷ್ಟರಲ್ಲಿ 1 ಕೋಟಿ ಏನೋ ಹಾಕ್ಬಿಟ್ಟಿದ್ರು ಅಷ್ಟು. ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋ ಟೈಮಲ್ಲಿ ವಿ ಗಾಟ್ ಸಮ್ ಹೋಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್. ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು. ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಜಾಗ್ರತ ಅಂದ್ಬಿಟ್ಟು. ಸೊ ಈ ಥರ ಲೈಕ್ ಇಟ್ಸ್ ಗೋಯಿಂಗ್ ಆನ್. ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಜಂಗ್ಲಿಲಿ ಬರ್ತಾ ಇದೆ. ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂನು ನಮ್ಗೆ ಆಕ್ಚುಲಿ ನಮ್ದು ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್. ಈಗ ನಾವು ಗಾರ್ಗಾ ಅಂತ ನಾವು ಏನು ನೋಡ್ತಾ ಇದೀವಿ, ಜಿಯೋ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನು ಆಚೆ ಬಿಟ್ಟಿಲ್ಲ. ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ ಮೀಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು. ವೆರಿ ಸೂನ್ ವಿ ಆರ್ ಕಮಿಂಗ್, 1 or 2 months. ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್ ಔಟ್. ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಸರ್ ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ದು ಕತೆ ಒಂದು ಊರಲ್ಲಿ ನಡೆಯೋದು. ಈಗ ಕ್ರೈಮ್, ಈಗ ನೋಡ್ಬೇಕಾದ್ರೆ ಕ್ರೈಮ್ ಥ್ರಿಲ್ಲರ, ಹಾರರ್ ಜಾನರ ಅಂತ ಅನ್ಸ್ಬೋದು. ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ತರಾರು ನೋಡ್ಬೋದು, ಹಾರರ್ ತರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಜಾನರ್. ಹಾಂ ಸರ್, ಲ್ಯಾಂಡ್ ಆಫ್ ಶ್ಯಾಡೋ, ನಾವು ಶ್ಯಾಡೋ ಯಾವ ಥರನೂ ಆಗ್ಬೋದು. ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ. ಸಮ್ಟೈಮ್ಸ್ ನಮ್ಮ ಶ್ಯಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ. ಅದು ಸಿನಿಮಾ ನೋಡಿದಾಗ ನಮ್ಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ, ನಾನು ಏನೂ ಔಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲಾನು ನಿಮ್ಮ ಮುಂದೆ ಇಡ್ತೀನಿ, ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್. ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡಬೇಕು. ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೇಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನ್ ಆಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದ್ದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್, ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆಗೆ ಬಿಟ್ಬಿಡೋಣ, ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್. ಸಿನಿಮಾಲಿ ಬಂದು ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಈಗ ಸ್ಟಾರ್ಟ್ ಸರ್.
ಲೈಕ್ ಯಾಕಂದ್ರೆ ಏನಾದ್ರು ಇದ್ದಿದ್ರೆ ಲೈಕ್ ಇನ್ನೂ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಹೆಂಗೋ. ಸರ್ 3 ಸಾಂಗ್ ಇದೆ. ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಹೋಗಿದ್ದ ಮುಂಚೆನೆ ಶಿವನ್ ಸಾಂಗ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನ. ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ 2020 ಅಶೋಕ ಹೋಟ್ಲಲ್ಲಿ ಮಾಡಿದ್ವಿ ನಾವು. ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್. ಅದಾದ್ಮೇಲೆ ಈಗ ಲವ್ ಸಾಂಗ್ ನೀವೇನ್ ನೋಡ್ರಿ, ಇದು ಕಂಪ್ಲೀಟ್ ಆರ್ ಪಿ ಪಟ್ನಾಯಕ್ ಸರ್ ಮಾಡಿದ್ರು ಮೆಲೋಡಿ. ಇದು ಇನ್ನೂ ಒಂದು ಸಾಂಗ್ ಇದೆ, ಐ ಥಿಂಕ್ ಜಾನ್ವರಿ ಅದು ರಿವೀಲ್ ಮಾಡ್ತೀವಿ. ಸರ್ ನೀವು ಅದಾದ್ಮೇಲೆ ಇನ್ನೊಂದು ವಿಟಿ ಪ್ಲೇ ಮಾಡಿಸ್ತಾರೆ ನೀವು. ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ. ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ ಆಗಿ ಕಾಣಿಸಿದ್ದು. ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ ನ ತೋರಿಸ್ಕೊಂಡ್ ಬಂದೆ ಅಲ್ಲಿ ನಿಮಗೆ ಯಾವ್ದು ಗ್ಲಾಮರಸ್ ಆಗಿ ಕಾಣಿಸಲ್ಲ ಸರ್. ಈವನ್ ದ ಹೀರೋಯಿನ್ ಶೀ ಇಸ್ ಲುಕಿಂಗ್ ಡಾರ್ಕ್ ಅಲ್ವಾ. ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವಿಡಿಯೋನ ಪ್ಲೇ ಮಾಡಿಸಿದ್ದು. ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಅ ಲವ್ ಸ್ಟೋರಿ, ಇಟ್ಸ್ ಅಡ್ವೆಂಚರಸ್ ಡ್ರಾಮಾ. ಆ ಅಡ್ವೆಂಚರಸ್ ಡ್ರಾಮಾದಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ. ಒಂದು ಆಡಿಯನ್ಸ್ಗೆ ನಾವೇನು ಹೇಳ್ಬೇಕು, ಏನ್ ಮಾಡಬೇಕು, ಆ ಇದ್ರ ಮೇಲೆ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಸರ್ ಅಡ್ವೆಂಚರ್ ಅಂದಾಗ ನಿಧಿ ಅಂತಾನೆ ಬರಲ್ಲ ಸರ್. ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ, ಒಂದು ಜಾಗಕ್ಕೆ ಇರ್ಬೋದು. ಈಗ KGF ನಾವು ನೋಡ್ಬೋದು, ಅದೊಂದು ಸ್ಥಳಕ್ಕೆ ಇದು ಮಾಡ್ತಾರೆ, ಅದು ನಿಧಿ ಅಂತ ನಾವು ಹೇಳಕ್ ಬರಲ್ಲ. ಕಾಂತಾರ ನೋಡಿದಾಗ ಆ ಪ್ಲೇಸ್ ನ ಉಳಿಸ್ಕೊಳಕ್ ಮಾಡ್ತಾರೆ. ಅಗೇನ್ ಇಟ್ಸ್ ಅಡ್ವೆಂಚರ್ಸ್ ಡ್ರಾಮಾ. ಅದ್ರಲ್ಲಿ ನಮ್ಮದೊಂದು ಡಿವೋಷನಲ್ ಕಂಟೆಂಟ್ ನ ಒಂದು ಎಂಪವರ್ಡ್ ಆಗಿದೆ. ಸೊ ನಂದ್ರಲ್ಲೂ ಲ್ಯಾಂಡ್ ಆಫ್ ಶಾಡೋಸ್ ಎಕ್ಸಾಕ್ಟ್ಲಿ. ಸೊ ಅದ್ರ ಮೇಲೆ ನಡೆಯಂತ ಒಂದಿತ್ತು ಸರ್. 100ಕ್ಕೆ 100% ಫಿಕ್ಷನಲ್ ಸರ್. ಇದು ಯಾವುದೋ ಒಂದಿಂದ ಇನ್ಸ್ಪೈರ್ ಆಗಿರೋದಾಗ್ಲಿ ಏನೂ ಅಲ್ಲ. ಇದು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಮಾಡಿರೋಂಥ ಕತೆ. ಯಾವ ಶೋದೇನೂ ಫಿಕ್ಷನ್ ಅಲ್ಲ ಸರ್. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್, ಯಾವುದು ರಿಯಾಲಿಟಿ ಅಲ್ಲ. ಅಂದ್ರೆ ಈಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರ್ದಾಗ, ಈಗ ಒಬ್ಬ ಪ್ರೊಟೋಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಓಕೆ ಅವ್ನ ಕ್ಯಾರೆಕ್ಟರ್ ಹಿಂಗ್ ಟ್ರಾವೆಲ್ ಆಗುತ್ತೆ ಎಂಡ್ಗೆ, ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯಿನ್ ಆಗ್ತಾರೆ. ಸೊ ವಾಟ್ ದ ಸ್ಟ್ರಗಲ್ಸ್ ಹೀಲ್ ಫೇಸ್ ಇನ್ ದ ಫ್ಯೂಚರ್. ಸರಿ, ಅದೇ ಕತೆ ನಾವೆಲ್ಲರೂ ಹೇಳೋದು ಆ ಇದ್ರ ಮೇಲೆ ಇರೋದು ಸರ್. ಸರ್ ನಾನು ಅದನ್ನೇ ಹೇಳಿದೆ, ನಾನು 2020 ಮಾಡಿದಾಗ ನಾನು ಏನೂ ಅಲ್ಲ, ನಾನು ಯಾರಿಗೂ ಪರಿಚಯನೂ ಇರಲಿಲ್ಲ. ನನ್ನ ಮೇಕಿಂಗ್ ಈಗ ಅಟ್ಲೀಸ್ಟ್ ನಾನು ಈ ವಿಡಿಯೋ ನೋಡ್ಕೊಂಡು ಒಂದು ಪ್ರೊಡ್ಯೂಸರ್ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೋಬಹುದು. ಅವತ್ತು ಇರಲಿಲ್ಲ. ಅವತ್ತು ರಾಮಪ್ರಸಾದ್ ಸರ್ಗೆ ನಾನು ಈ ವಿಷನ್ ಹೇಳಿದಾಗ, ನಮಗೆ ತೆಲುಗು ಮತ್ತೆ ತಮಿಳ್ ಇಂದೆಲ್ಲ ನಾವು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಏನಿದೆ, ಅದು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಇರಲಿಲ್ಲ ಆಗಷ್ಟೇ. ಬಟ್ ನಾವು ರಿಮೇಕ್ ಕೊಡೋ ಬದಲು ವಿಲ್ ರಿಲೀಸ್ ದ ಫಿಲಮ್ ಅನ್ನೋದು ಒಂದು ಪ್ಲಾನ್ ಇತ್ತು. ತೆಲುಗು ಆ್ಯಂಡ್ ತಮಿಳೆಲ್ಲ ನಾವು ಮಾಡೋಣ. ಆ ಇದಕ್ಕೆ ಏನ್ ಮಾಡೋದು, ನಾವು ಹೇಳ್ತಾ ಇದ್ವಿ ಸರ್, ಸಾಯಿ ಕುಮಾರ್ ಸರ್ ನಂಗೆ ಪರಿಚಯ ಇರೋ ಮಗ ಫೋನ್ ಮಾಡ್ತೀನಿ ಸರ್, ಸ್ವಲ್ಪ ಅವರು ನಂಗೆ ಪರಿಚಯ. ಸೊ ಇಟ್ ವಾಸ್ ಈಸಿಯರ್ ಫಾರ್ ಮೀ ಟು ಬ್ರಿಂಗ್ ಆಲ್ ದಿಸ್ ಕ್ಯಾಸ್ಟ್. ಸರ್ ಒಂದು 60 to 65 ಡೇಸ್ ಶೂಟ್ ಮಾಡಿದ್ದೀನಿ ಸರ್. ನಾನು ಅತಿರಪಳ್ಳಿ ಫಾಲ್ಸ್ ಕೇರಳ ಅಲ್ಲಿ ಶೂಟ್ ಮಾಡಿದ್ದೀವಿ. ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗ್ ಕೊಡ್ಸಿದ್ರು ಅಂತ. ಅವ್ರು ಪರ್ಮಿಷನ್ ಕೊಡ್ಸಿದಾರಂದ್ರೆ ನಾವು ಶೂಟ್ ಮಾಡಿದ್ದೀವಿ. ಕಂಪ್ಲೀಟ್ ದಾಂಡಲಿಲ್ಲೇ ಶೂಟ್ ಮಾಡಿದ್ದೀನಿ, ಆಗು ಮೇಲೆ ಶೂಟ್ ಮಾಡಿದ್ದೀವಿ. ಅದಾದ್ಮೇಲೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಎಪಿಸೋಡ್ಸ್ಗಳು, ಈ ಪಬ್ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ. ಈ ಸಾಂಗ್ ನೀವು ಈಗ ಏನ್ ಇದು ನೋಡಿದ್ರಿ, ಇದು ಮಂಗಳೂರಲ್ಲಿ ಮಾಡಿರೋದು, ಉಡುಪಿ ಮತ್ತೆ ಮಂಗಳೂರು ಬೀಚ್ ಇದರಲ್ಲಿ. ಸರ್ ಬಜೆಟ್ ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇಟ್ಟೆ ಹೋಗಿದೆ. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಅಶೋಕ ಹೋಟ್ಲಲ್ಲಿ ನಂಗೆ ಇವರು 30 ಲಕ್ಷ ರೂಪಾಯಿ ಅಂತ ನಂಗೆ ಬಜೆಟ್ ಕೊಟ್ಬಿಟ್ಟು ಅವತ್ತು ಲಾಂಚ್ಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ ನನಗೆ ಗೊತ್ತಲ್ಲ ಸರ್, ನಾನು ಇವ್ರಿಗೆ ಕತೆ ಹೇಳಕ್ ಹೋಗ್ತಾ ಇದೀನಿ ಅಂತ 2-3 ಜನ ಕೇಳಿದಾಗ, ರಾಮಪ್ರಸಾದ್ ಸರ್ ಅವ್ರ ಹತ್ರ ಕತೆ ಹೇಳಕ್ ಹೋಗ್ತಿದ್ಯಾ, ನಿನ್ನ ಚೇರಿನ ಕಲಿಸ್ಬಿಟ್ಟು ಅವ್ರು ಕೂತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಆ ಬೈದ ಮೇಲೆ ನಾನು ಹೋಗಿದ್ದು. ಆ ಇದ್ರಲ್ಲಿ ನಾನು ಏನ್ ಮಾಡಿದೆ, ನಂಗೆ ಎಲ್ಲೂ ಟ್ರ್ಯಾಕ್ ಸಿಗಾಕೋಕ್ ಇಷ್ಟ ಇರಲಿಲ್ಲ ಸರ್. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು. ಸೊ ಆ ಇದ್ರಲ್ಲಿ ನಾನು ವಾಪಸ್ ಹೊಡೆದಾಗ ಅವ್ರು ಏನ್ ಮಾಡಿದ್ರು, ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಎಲ್ಲರೂ ಹೇಳ್ತಾ ಇದ್ರು ಸರ್, ಅವರು ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಹೆಂಗ್ ಮಾಡಿ. ಸರ್ ಇವತ್ತು ಸರ್ ನಾನು ಅವ್ರ ಮುಂದೆನೂ ಹೇಳ್ತೀನಿ, ಎಲ್ಲ ನಾನು ಶೂಟ್ಗೆ ಹೋದ್ರೆ ಸರ್, ರಾಮಪ್ರಸಾದ್ ಸರ್ ಇಲ್ಲಿಯವರು ಶೂಟ್ ಬಂದಿಲ್ಲ ಸರ್. ಫೋನ್ ಮಾಡ್ತಾರೆ, ಮಗ ಮುಗಿತಾ ಮಗ ಅಂತಾರೆ. ಕೆಲವು ಟೈಮ್ ನಾನೇ ಫೋನ್ ಮಾಡ್ತೀನಿ, ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಂಗಿದೆ, ಓಕೆನಾ ಸರ್, ಮಗ ಆರಾಮಾಗಿ ಮಾಡು, ನಾಳೆ ನೀಟಾಗಿ ತೋರಿಸು. ಇಷ್ಟು ಬಿಟ್ರೆ ನಂಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವು ಲೇಟ್ ಆದ್ರೂ ನಾವು ಏನ್ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವತ್ತು, ಅದು ಇವತ್ತು ನಂಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಡೈರೆಕ್ಟರ್ ಸಾಂಗ್ ಇದ್ದಾಗಲೇ ಕೇಳಿದೆ, ಇಲ್ಲಿ ಅರುಣ್ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಯಾಕೆ ಸರ್? ನೀವು ಆದ್ರೆ ನನ್ನ ಕ್ಯಾಸ್ಟಿಂಗ್ ಇದ್ರಲ್ಲಿ ತೋರಿಸ್ತಾ ಅರುಣ್ ಒಂದು ಶೇಡ್ ಇತ್ತು, ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಶೇಡ್. ಬಟ್ ಸಾಂಗ್ ಅಲ್ಲಿ ಬಂದಾಗ ಇನ್ನೊಂದು ಶೇಡ್ ಬರುತ್ತೆ. ಸೊ ನನಗೆ ಆಕ್ಚುಲಿ ನಾನು ಏನ್ ಮಾಡಿದೆ, ಈ ಗ್ಲಿಮ್ಸಸ್ ಯೂಟ್ಯೂಬ್ ಬಿಡ್ಬೇಕಾದ್ರೆ ಕೆಲವು ಶಾರ್ಟ್ಸ್ಗಳನ್ನ ನಾನು ಬೇಕು ಅಂತಾನೆ ಐಡ್ ಔಟ್ ಮಾಡಿದೆ. ಈಗ ಬರೀ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ, ಒಂದು ಅಗೋರಿ ಸಾಂಗ್ ಬಿಟ್ಟಿದ್ವಿ, ಈಗ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ. ಆ ಶೇಡ್ ಒಂದು ಟೀಸರ್ ಟ್ರೇಲರ್ ಬಂದಾಗ
ಇದು ನೋಡಿದ್ರೆ ಜನಕ್ಕೂ ತಗೊಳಕ್ಕೆ ರಿಸೀವ್ ಮಾಡಕ್ಕೆ ಈಸಿ ಆಗುತ್ತೆ. ಈಗ ಸಡನ್ ಆಗಿ ನಾನು ಇದೊಂದು ಶೇಡ್ ಅದೊಂದು ಶೇಡ್ ಅನ್ನೋ ಜನ ಡಸಂಟ್ ನೋ ಸರ್. ಯಾಕೆ ಗಾರ್ಗ ಏನು ಅದ್ರಲ್ಲಿ ಇವ್ನು ಎಷ್ಟು ಶೇಡ್ ಮಾಡ್ತಾರೆ. ಒಂದು ಟೀಸರ್ ಏನೋ ಒಂದು ಬಂದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್ ಟು ರೆಕಗ್ನೈಸ್ ಅರುಣ್ ಅಂತ ಅನಿಸ್ತು. ಸ್ವಲ್ಪ ಆದಷ್ಟು ಬೇಕು ಅಂತಾನೆ ನಾನು ಈ ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಅವಾಯ್ಡ್ ಮಾಡಿದ್ದೀನಿ ಸರ್. ಇಬ್ರು ಹೋದಂಥವ್ರು ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ. ನಾನು ನಮ್ಮ ಶಶಿ ಹತ್ರ ಈ ಪಿಕ್ಚರ್ ನೋಡೋಕ್ಕಿಂತ ಮುಂಚೆ ಶಶಿ ಒಂದು ಪಿಕ್ಚರ್ ನೋಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಒಂದು ಚಿಕ್ಕದಾಗ ಅಡ್ವಾನ್ಸ್ ಕೊಟ್ಟಿದ್ವಿ, ದೊಡ್ಡದಾಗಿ ಕೊಡದೇ ಇದ್ರು ಇದು ನೋಡೋಕ್ಕೆ ನಾವು ಮುಂಚೆನೇ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟು ಪ್ಲಾನ್ ಮಾಡ್ತಾ ಇದ್ದೀವಿ. ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಣ ರಿಲೀಸ್ ಮಾಡಬೇಕು ಅಂದರು. ಪಾಪ ರಿಲೀಸ್ ಮಾಡಿಕೊಡೋಕ್ಕೆ ನಮ್ಮ ಕೆಲಸ ಇರೋದು. ನಾವು ವಿತರಕರು ಏನು ಮಾಡ್ತೀವಿ, ನಿರ್ಮಾಪಕರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ. ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೊಂದು ವಾರದಲ್ಲೋ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು, ಮತ್ತು ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತೆಲುಗು, ತಮಿಳು, ಮಲಯಾಳಂ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ.